ಇತ್ತ ಕಂಚಿಗೇರಿಯಲ್ಲಿ ಬರುವ ಗೆಜ್ಜೆ ಸದ್ದಿನ ಹಿಂದೆ ಇರುವ ನಿಗೂಢ ಕಥೆ ಯಾರಿಗೂ ತಿಳಿದಿಲ್ಲ. ಅಲ್ಲಿಯವರೆಲ್ಲರೂ ವೈದೇಹಿ ಸತ್ತಿರೋ ವಿಷಯನೇ ತಿಳಿದಿಲ್ಲ. ಬದಲಿಗೆ ಯಾರ ಜೊತೆನೂ ಹೋಗಿದ್ದಾಳೆ ಅಂತಾನೆ ಅಂದುಕೊಂಡಿದ್ದಾರೆ. ತನ್ನನ್ನು ಸಾಯಿಸಿರುವ ಪಟೇಲ ಎಲ್ಲರ ಜೊತೆ ಚೆನ್ನಾಗಿದ್ರೆ ವೈದೇಹಿ ಸುಮ್ನೆ ಬಿಡ್ತಾಳಾ? ಬನ್ನಿ ನೋಡೋಣ. ಲೇ ಗಂಗಾ, ಒಂದ್ ಗ್ಲಾಸ್ ತಣ್ಣಗಿರುವ ನೀರ್ ಕೊಡು. ತಣ್ಣಗಿರೋ ನೀರ್ ಕುಡಿದು ದೇಹ ತಂಪಾಗ್ಸ್ಕೋತೀನಿ. ಹಾ, ತರ್ತೀನಿ. ತಿಂಡಿಗೆ ಟೈಮ್ ಆಗಿದೆ. ಹಾಗೆ ತಿಂಡಿನೂ ತಿಂದು ಬಿಡಿ, ತರ್ತೀನಿ. ನಾನ್ ಹೇಳಿದಷ್ಟು ಮಾಡು, ಹೆಚ್ಚಿಗೆ ಆಡ್ಬೇಡ. ಅಷ್ಟರಲ್ಲಿ ಬೀರ ಊರಿನವರು ಮಾತಾಡ್ತಾ ಇರೋ ವಿಷಯವನ್ನ ಪಟೇಲನಿಗೆ ಹೇಳಲು ಬರ್ತಾನೆ. ದನಿ ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಅದೇನು ನಿಧಾನಕ್ಕೆ ಹೇಳು. ಅದು ಯಾಕೆ ಅಷ್ಟು ಗಾಬರಿಯಾಗಿದೆಯಾ? ಧನಿ ರಾತ್ರಿ ಹೊತ್ತಲ್ಲಿ ಊರಿನಲ್ಲಿ ಗೆಜ್ಜೆ ಸೌಂಡ್ ಕೇಳಿಸುತ್ತದೆ. ಮತ್ತೆ ಯಾರೋ ಹೆಂಗಸು ಅಳೋ ಥರ ಕೇಳಿಸುತ್ತಂತೆ. ಮತ್ತೆ ಆ ಶಬ್ದ ಜಾಸ್ತಿ ಆ ನದಿ ಹತ್ರನೇ ಕೇಳಿಸುತ್ತದೆ. ಊರಿನಲ್ಲಿರುವ ಹೆಂಗಸರು ಬಿಡಿ, ಗಂಡಸರು ಕೂಡ ಆಚೆ ಬರೋಕೆ ಹೆದರುಕೋತಾ ಇದ್ದಾರಂತೆ. ನನಗೇನು ಆ ವೈದೇಹಿನೇ ದೆವ್ವ ಆಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅವಳೇ ಅಲ್ವಾ ನದಿಗೆ ಬಿದ್ದು ಸತ್ತಿರೋದು. ಅದಕ್ಕೆ ಚುಂಚಗೇರಿಲಿ ಇರೋ ಜನ ಎಲ್ಲ ಹೆದರುಕೊಂಡು ಕಂಚಿಗೇರಿಗೆ ಬರುತ್ತಿದ್ದಾರೆ. ನಂಗೆ ತುಂಬಾ ಭಯ ಆಗ್ತಿದೆ ಧನಿ. ಲೋ ಬೀರಾ, ನೀನು ನನ್ನ ಶಿಷ್ಯ ಆಗಿ ತುಂಬಾ ಧೈರ್ಯ ಇರ್ಬೇಕಣೋ. ನೀನ್ ಏನಿಷ್ಟು ಹೆದರುಕೋತಾ ಇದೀಯಲ್ಲ? ದೆವ್ವನಿಲ್ಲ, ಭೂತನಿಲ್ಲ, ನನಗಂತ ಸುಂದರವಾದ ಹುಡುಗಿ ಮಿಸ್ ಆದ್ಲಲ್ಲ ಅಂತ ಟೆನ್ಷನ್ ಆದ್ರೆ ನೀನು ಒಳ್ಳೆ ದೆವ್ವ ಭೂತ ಅನ್ಕೊಂಡು ಹೋಗು. ಮಾಡೋ ಕೆಲ್ಸ ತುಂಬಾ ಇದೆ. ಇತ್ತ ರವಿ ಆವತ್ತು ವೈದೇಹಿ ಬಿಟ್ಟು ಹೋದ್ಲು ಅಂತ ಕೋಪ ಮಾಡ್ಕೊಂಡು ಮನೆಗೆ ಹೋದ. ಆದ್ರೆ ಆ ಕ್ಷಣಕ್ಕೆ ಆ ರೀತಿ ಸಿಟ್ಟು ಮಾಡ್ಕೊಂಡ ಹೊರತು ಅವನಿಗೆ ವೈದೇಹಿಯ ಮೇಲಿರುವ ಪ್ರೀತಿ ಒಂಚೂರು ಕಡಿಮೆ ಆಗಿರ್ಲಿಲ್ಲ. ಅವನು ಮನೆಯಲ್ಲಿ ಕುಳಿತು ಯೋಚನೆ ಮಾಡುತ್ತಿದ್ದ. ಅಷ್ಟು ಪ್ರೀತಿಸುತ್ತಿದ್ದೆವು ನಾವು, ಹೇಗೆ ವೈದೇಹಿ ನನಗೆ ಮೋಸ ಮಾಡಿದ್ಲು? ನನಗೆ ನಂಬಿಕೆನೇ ಬರ್ತಿಲ್ಲ. ಇಲ್ಲಿ ಏನೋ ನಡೆದಿದೆ, ನಾನು ಅದನ್ನು ಕಂಡು ಹಿಡಿಲೇಬೇಕು. ಅವನು ಹೀಗೆ ಯೋಚಿಸುತ್ತಿರುವಾಗ ಅವನ ತಾಯಿ ಬರುತ್ತಾಳೆ. ರವಿ, ಎಷ್ಟು ದಿನ ನೀನು ವೈದೇಹಿ ಚಿಂತೆ ಮಾಡ್ತಾ ಇರ್ತೀಯ? ಅವಳೇ ನಿನಗೆ ಮೋಸ ಮಾಡಿ ಹೋಗಿ ಇನ್ನೊಬ್ಬನ ಜೊತೆ ಖುಷಿಯಾಗಿದ್ದಾಳೆ. ನೀನ್ ಯಾಕೆ ದುಃಖ ಪಡ್ತೀಯ? ಒಂದು ವೇಳೆ ನಿನ್ನ ಮದುವೆ ಮಾಡಿದ್ಮೇಲೆ ಅವಳು ಆ ರೀತಿ ಮಾಡಿದ್ರೆ ಯೋಚನೆ ಮಾಡು, ಆವಾಗ ನಮ್ಮ ಮಾನ ಮರ್ಯಾದೆ ಏನಾಗ್ತಾ ಇತ್ತು? ಆಗೋದೆಲ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಇವಾಗ ಊಟನಾದ್ರೂ ಮಾಡು. ಬೆಳಗ್ಗೆ ತಿಂಡಿನೂ ತಿಂದಿಲ್ಲ. ಅಮ್ಮ, ನನ್ನ ವೈದೇಹಿ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ನಿಮಗೆ ಅವಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅವಳು ನನಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಸಂಜೆ ಹಾಗೆ ಒಮ್ಮೆ ಆ ನದಿ ಬಳಿ ಹೋಗಿ ಬರ್ತೀನಿ. ಅಯ್ಯೋ ಬೇಡ ಮಗನೇ, ಅಲ್ಲಿ ಯಾವುದೋ ಹೆಣ್ಣಿನ ಗೆಜ್ಜೆ ಸದ್ದು, ಅಳುವುದು ಎಲ್ಲ ಕೇಳಿಸುತ್ತದೆ. ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವೇನ್ ಮಾಡಬೇಕು? ನಮಗಿರೋದು ನೀನೊಬ್ಬನೇ ಮಗ. ಅದಕ್ಕೆ ಅಲ್ಲಿ ಹೋಗ್ತಿರೋದು ಅಮ್ಮ. ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಹೇಗೆ ಇದೆಲ್ಲ ಬರ್ತಿದೆ? ಅದು ನಿಜಾನಾ ಸುಳ್ಳ ನೋಡ್ಲೇಬೇಕು. ಬೇಡ ಮಗ್ನೆ, ನನ್ನ ಮಾತು ಕೇಳು. ಇಲ್ಲ ಅಮ್ಮ, ನೀವು ಎಷ್ಟು ಹೇಳಿದ್ರೂ ನಾನು ಹೋಗ್ತೀನಿ. ಇತ್ತ ವೈದೇಹಿಯ ಮನೆಯಲ್ಲಿ ಅವರ ತಂದೆ ತಾಯಿ ತುಂಬಾ ದುಃಖದಲ್ಲಿ ಕುಳಿತಿದ್ದಾರೆ. ಇಡೀ ಊರಿನವರೆಲ್ಲ ಊರು ಬಿಟ್ಟು ಹೋಗುತ್ತಿದ್ದರು. ಆದರೆ ಅವರಿಗೆ ಆ ಊರು, ಆ ಮನೆ ಬಿಟ್ಟು ಹೋಗೋಕೆ ಇಷ್ಟ ಇರಲಿಲ್ಲ. ಏಕೆಂದರೆ ಅವರಿಗಿರುವ ಒಬ್ಬಳೇ ಮಗಳು ವೈದೇಹಿ ನೆನಪು ಆ ಮನೆಯಲ್ಲಿದೆ. ಅವರಿಗೆ ಅವರ ಮಗಳು ಸತ್ತಿರೋದು ಗೊತ್ತಿಲ್ಲ. ಯಾರ ಜೊತೆನೂ ಹೋಗಿದ್ದಾಳೆ ಅನ್ನೋದು ಅವರಿಗೆ ನಂಬೋಕೆ ಆಗ್ತಿರಲ್ಲ. ವೈದೇಹಿ ಅಮ್ಮ ಶಾರದಾ ತುಂಬಾ ದುಃಖದಲ್ಲಿ ಹೇಳ್ತಾಳೆ, ನನಗ್ ನಮ್ ಮಗಳು ಯಾರ್ ಜೊತೆನೋ ಹೋಗಿರೋದು ನಂಬೋಕಾಗ್ತಿಲ್ಲ. ಅವಳು ಆ ತರದ ಹುಡುಗಿ ಅಲ್ಲ. ಚಿಕ್ಕ ಹುಡುಗಿಯಿಂದಲೂ ಅವಳ ಬಗ್ಗೆ ನಮ್ಗ್ ಗೊತ್ತು. ನಿಮ್ಗೆ ಹಾಗೆ ಅನ್ಸುತ್ತಾ?
ನಮ್ ಮಗಳು ನಮ್ಗೆ ಮೋಸ ಮಾಡಿ ಹೋಗಿದ್ದಾಳೆ ಅಂತ? ಶಾರದಾ, ನನಗೂ ನಂಬೋಕೆ ಕಷ್ಟ ಆಗ್ತಿದೆ. ಆದರೆ ಆ ಊರಿನ ಪಟೇಲನೇ ಹೇಳಿದ್ನಲ್ಲ, ಯಾರ ಜೊತೆನೋ ಹೋಗೋದನ್ನ ನೋಡಿದೆ ಅಂತ. ಇನ್ನೇನು ಯೋಚನೆ ಮಾಡೋದು ನಾವು? ರೀ, ಪ್ರತ್ಯಕ್ಷವಾಗಿ ನೋಡಿದರೂ ಪ್ರಮಾಣಿಸಿ ನೋಡ್ಬೇಕಂತೆ. ಅಲ್ಲಿ ಅವ್ರು ನೋಡಿರೋದು ಯಾರೋ ನಮ್ಮ ಮಗಳ ರೀತಿ ಇರ್ಬಹುದು ಅಲ್ವಾ? ಹಾಗಿದ್ರೆ ಅವಳು ನಮ್ಮ ಮಗಳಲ್ಲ ಅಂದ್ರೆ? ನಮ್ಮ ಮಗಳು ಎಲ್ಲಿ? ನಮ್ಮ ಮನೆಗೆ ಬರಬೇಕು ಅಲ್ವಾ? 10 ದಿನ ಆಗಿದೆ ಅವಳು ಇಲ್ದೆ. ಇಷ್ಟು ದಿನ ಬೇಕಾ ಅವಳಿಗೆ ಶಾರದಾ? ರೀ, ಅವಳಿಗೆ ಏನೋ ಆಗಿದೆ ಅಂತ ನನಗೆ ಅನ್ಸ್ತಿದೆ. ನಾವು ಅವಳನ್ನ ಹುಡ್ಕೋಣ, ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡೋಣ. ಎಂದು ಹೇಳಿ ಇಬ್ಬರು ಪೊಲೀಸ್ ಸ್ಟೇಷನ್ ಬಳಿ ಹೋಗುತ್ತಾರೆ. ಸರ್, ನನ್ನ ಮಗಳು ಮನೆಯಿಂದ ಕಾಣೆಯಾಗಿ 10 ದಿನ ಆಗಿದೆ. ಇನ್ನು ಬಂದಿಲ್ಲ. ದಯವಿಟ್ಟು ಹುಡುಕಿ ಕೊಡಿ. ಅಲ್ಲ ಮೇಡಮ್, ನಿಮ್ಮ ಮಗಳು ಕಾಣೆಯಾಗಿ 10 ದಿನ ಆಗಿದೆ. ಆದ್ರೆ ಇವತ್ತು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಲ್ಲ? ಏನೋ 1 ದಿನ 2 ದಿನ ವೈಟ್ ಮಾಡಿ ನೋಡ್ತಾರೆ. ನೀವು ನೋಡಿದ್ರೆ 10 ದಿನ ಆದ್ಮೇಲೆ ಬಂದಿದ್ದೀರಾ? ಏನು ವಿಷಯ? ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡಿ. ಸರ್, ಅದು ನಮಗಿರೋದು ಒಬ್ಬಳೇ ಮಗಳು. ಚೆನ್ನಾಗಿ ಓದ್ಕೊಂಡಿದ್ಲು. ಆದ್ರೆ ಒಬ್ಬಳೇ ಮಗಳು ಆಗಿದ್ದರಿಂದ ನಮಗೆ ಅವಳನ್ನು ಸಿಟಿಗೆ ಕೆಲಸಕ್ಕೆ ಕಳಿಸೋದು ಇಷ್ಟ ಇರಲಿಲ್ಲ. ಆದ್ರಿಂದ ಅವಳು ನಮ್ಮ ಪಕ್ಕದ ಊರಲ್ಲಿ, ಅಂದ್ರೆ ಕಂಚಿಗೇರಿಗೆ ಮಕ್ಕಳಿಗೆ ಡ್ಯಾನ್ಸ್ ಹೇಳಿಕೊಡಕ್ಕೆ ಹೋಗ್ತಾ ಇದ್ಲು. ತುಂಬಾ ಮಕ್ಕಳು ಬರ್ತಾ ಇದ್ರು. ಅವಳಿಗೆ ಅದೇ ಊರಿನ ರವಿ ಅನ್ನೋ ಹುಡುಗನ ಜೊತೆ ಮದುವೆನೂ ಫಿಕ್ಸ್ ಆಗಿತ್ತು. ಒಂದು ದಿನ ಹಿಂಗೆ ಡ್ಯಾನ್ಸ್ ಹೇಳಿಕೊಡಕ್ಕೆ ಬೆಳಗ್ಗೆ ಹೋದವಳು ರಾತ್ರಿ ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ನಾವು ರಾತ್ರಿ ಎಲ್ಲ ಕಾದೆವು. ಬೆಳಗ್ಗೆ ವಿಚಾರಿಸಕ್ಕೆಂತ ಹೋದಾಗ ಆ ಊರಿನ ಪಟೇಲ ಅವಳು ಯಾವುದು ಹುಡುಗನ ಜೊತೆ ಹೋಗ್ತಿರೋದು ನೋಡಿದೆ ಎಂದ. ಆ ಕ್ಷಣಕ್ಕೆ ಅದನ್ನು ನಂಬಿ ಬಂದೋ. ಆದರೆ ನಮ್ಮ ಮಗಳು ಅಂತ ಹುಡುಗಿಯಲ್ಲ ಸರ್. ಆ ಥರ ಇದ್ರೆ ಅವಳು ನಮ್ಮ ಬಳಿ ಖಂಡಿತ ಹೇಳ್ತಾ ಇದ್ಲು, ಇಲ್ಲೇನೂ ಆಗಿದೆ, ದಯವಿಟ್ಟು ನಮ್ಮ ಮಗಳನ್ನು ಹುಡುಕಿ ಕೊಡಿ ಸರ್. ಸರಿ, ಒಂದು ಕಂಪ್ಲೇಂಟ್ ಬರ್ದ್ಕೊಟ್ಟು ಹೋಗಿ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ವೈದೇಹಿ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟು ಮಗಳು ಸಿಗುತ್ತಾಳೆ ಎಂಬ ಭರವಸೆಯಲ್ಲಿ ಮನೆಗೆ ಬರುತ್ತಾರೆ. ಆದರೆ ಪಾಪ ಅವರಿಗೆ ಅವಳ ಮಗಳು ಇನ್ನಿಲ್ಲ ಎಂಬ ಸತ್ಯ ತಿಳಿದರೆ ಎಷ್ಟು ನೋವು ಅನುಭವಿಸುತ್ತಾರೋ. ಸೂರ್ಯ ಮುಳುಗೋಕೆ ಬರ್ತಾ ಇರುತ್ತೆ. ಆಗ ರವಿ ಆ ನದಿ ಹತ್ರ ಹೋಗ್ತಾನೆ. ಅಲ್ಲಿ ಏನೋ ಒಂಥರ ಅವನಿಗೆ ಬೇಕಾದವರು ಯಾರೋ ಅವನ ಬಳಿಯೇ ಇದ್ದಾರೆ ಅನ್ನೋ ಫೀಲ್ ಅವನಿಗೆ ಬರುತ್ತೆ. ಅವನಿಗೆ ಕಾಡುತ್ತಿರುವ ಒಂದು ಪ್ರಶ್ನೆ, ಇಷ್ಟು ದಿನ ಇಲ್ಲದದ ಗೆಜ್ಜೆ ಶಬ್ದ ಇವಾಗ ಎಲ್ಲಿಂದ ಬರುತ್ತೆ ಅನ್ನೋದು. ಹಾಗೆ ಅವನು ಬಂದು ಸುತ್ತ ನೋಡ್ತಾನೆ. ಅವನಿಗೆ ಅಲ್ಲೇ ಒಂದು ಸೈಡ್ ಬ್ಯಾಗ್ ಬಿದ್ದಿರೋ ಥರ ಕಾಣಿಸುತ್ತೆ. ಅದನ್ನು ನೋಡ್ತಾ ಹಾಗೆ ಮುಂದೆ ನೋಡ್ತಾನೆ, ದುತ್ತಾನೆ. ಒಂದು ಕಾಲ್ ಗೆಜ್ಜೆ ಅಲ್ಲಿ ಬಿದ್ದಿರುತ್ತೆ. ಅದನ್ನು ನೋಡಿ ಅವನಿಗೆ ಶಾಕ್ ಆಗುತ್ತೆ. ಇದು ನಾನು ವೈದೇಹಿಗೆ ಕೊಟ್ಟ ಗೆಜ್ಜೆ ಅಲ್ವಾ? ಇದು ವೈದೇಹಿಯ ಬ್ಯಾಗ್. ಇದು ಇಲ್ಲಿ ಹೇಗೆ ಬಂತು? ಏನಾಯಿತು? ವೈದೇಹಿ, ಐ ಮಿಸ್ ಯು. ರವಿಗೆ ಅದು ವೈದೇಹಿಯ ವಸ್ತುಗಳೆಂದು ತಿಳಿಯುತ್ತದೆ. ಅವನು ವೈದೇಹಿಗೆ ಏನೋ ಆಗಿದೆ ಎಂದು ಅಲ್ಲೇ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ವೈದೇಹಿ ಅಳುತ್ತಾ, ರವಿ, ನಾನು ನಿನಗೆ ಮೋಸ ಮಾಡಿಲ್ಲ. ಯಾರು ಮಾತಾಡ್ತಾ ಇರೋದು? ರವಿ ಈ ವಿಷಯವನ್ನು ಪೊಲೀಸ್ಗೆ ಹೇಳಬೇಕು ಎಂದು ಅಂದುಕೊಳ್ತಾನೆ. ಕತ್ತಲೆ ಆದ್ದರಿಂದ ಬೆಳಗ್ಗೆ ಹೇಳಲು ಹೋಗೋಣ ಅಂದುಕೊಂಡು ತುಂಬಾ ದುಃಖದಲ್ಲಿ ಮನೆಗೆ ಹೋಗುತ್ತಾನೆ. ಗೌಡ್ರೆ, ಆ ವೈದೇಹಿ ದೆವ್ವವಾಗಿದ್ದಾಳೆ ಅಂದರೆ ನೀವು ನಂಬಲೇ ಇಲ್ಲ. ಇವಾಗ ನೋಡಿ, ಅವಳ ಆತ್ಮ ಊರೆಲ್ಲ ಸುತ್ತುತ್ತಾ ಇದೆ. ಅದು ಅಲ್ಲದೆ ಆ ರವಿ ಬೇರೆ ಇವತ್ತು ನದಿ ಹತ್ತಿರ ಹೋಗುವುದನ್ನು ನೋಡಿದೆ. ಹೌದು ಬೀರ, ಇದಕ್ಕೆ ಏನಾದರೂ ಪರಿಹಾರ ಹುಡುಕಲೇಬೇಕು. ಅವಳು ಓಡೋಗಿದ್ದಾಳೆ ಅಂದ್ರೆ ಸುಮ್ಮನೆ ಹಾಕ್ತಾರೆ ಅಂದುಕೊಂಡೆ. ಆದ್ರೆ ಅವರ ಅಪ್ಪ ಅಮ್ಮ ಹೋಗಿ ಪೊಲೀಸರಿಗೆ ಬೇರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೆ. ನಡಿ, ಬೆಳಗ್ಗೆ ಆಗುವಷ್ಟರಲ್ಲಿ ಅವಳ ಆತ್ಮನ ಬಂಧನ ಮಾಡಿಸು ಎಂದು ಹೇಳಿ ಆ ರಾತ್ರಿಯ ಪಟೇಲ ಮತ್ತು ಬೀರ
ಒಬ್ಬ ಮಂತ್ರವಾದಿ ಹತ್ತಿರ ಹೋಗುತ್ತಾರೆ. ಅವನಿಗೆ ನಡೆದ ವಿಷಯವನ್ನೆಲ್ಲ ಹೇಳಿ ಅವಳ ಫೋಟೋ ಕೊಟ್ಟು ದಿಗ್ಬಂಧಿಸಲು ಹೇಳುತ್ತಾರೆ. ಆಗ ಮಂತ್ರವಾದಿ ಮಂತ್ರ ಹೇಳಲು ಶುರು ಮಾಡುತ್ತಾನೆ. ಆಗ ವೈದೇಹಿ ಆತ್ಮ ಅಲ್ಲಿಗೆ ಬರುತ್ತೆ. ಅವನು ಅವಳನ್ನು ಬಂಧಿಸ್ತಾನೆ. ಆಗ ವೈದೇಹಿ, ಏ ಪಟೇಲ, ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ. ನೀನ್ ಅನುಭವಿಸ್ತೀಯಾ? ಮಂತ್ರವಾದಿ ವೈದೇಹಿ ಆತ್ಮ ಬಂಧಿಸಿ ಹೇಳುತ್ತಾನೆ. ನಾನು ಇವಳ ಆತ್ಮವನ್ನು ಆ ಕಂಚಿಗೆರೆ ತೊರೆಯೊಳಗೆ ಬಂಧಿಸಿದ್ದೇನೆ. ಇದು ತುಂಬಾ ಶಕ್ತಿಶಾಲಿ ಆತ್ಮ. ಆ ತೊರೆಯೊಳಗೆ ಸುತ್ತಮುತ್ತ ಊರಿನವರು ಬಿಟ್ಟು ದೂರದ ಊರಿಂದ ಯಾರಾದರೂ ಬಂದು ನೀರಿನಲ್ಲಿ ಕೈ ಹಾಕಿದರೆ ಅವಳು ಬಿಡುಗಡೆ ಹೊಂದುತ್ತಾಳೆ. ನೆನಪಿರ್ಲಿ. ಸರಿ ಸ್ವಾಮಿ, ನಾವು ಇನ್ನು ಹೊರಡ್ತೇವೆ. ಬೆಳಗ್ಗೆ ಆಗುತ್ತೆ. ಕಂಚಿಗೇರಿಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋಕೆ ಬರ್ತಾರೆ. ಆಗ ರವಿಗೆ ಪೊಲೀಸ್ ಬಂದಿರೋ ವಿಷಯ ತಿಳಿದು ಪೊಲೀಸರ ಹತ್ತಿರ ಹೋಗ್ತಾನೆ. ಸರ್, ನಾನು ರಾತ್ರಿ ಆ ನದಿ ಬಳಿ ಹೋಗಿದ್ದೆ. ನನಗೆ ನನ್ನ ವೈದೇಹಿಯ ಗೆಜ್ಜೆ ಮತ್ತು ಬ್ಯಾಗ್ ಸಿಕ್ಕಿದೆ. ಏನು, ನದಿ ಹತ್ತಿರನಾ? ನೀನ್ಯಾಕೆ ಅಲ್ಲಿಗೆ ಹೋಗಿದ್ದೆ? ಸರ್, ತುಂಬಾ ದಿನದಿಂದ ನಮ್ಮೂರಲ್ಲಿ ಗೆಜ್ಜೆ ಸೌಂಡು, ಹೆಣ್ಣು ಅಳೋದು ಆ ನದಿಯ ಹತ್ತಿರ ಕೇಳಿಸುತ್ತೆ ಅಂತ ಸುದ್ದಿ ಬರ್ತಾ ಇತ್ತು. ಅದಕ್ಕೆ ಅಲ್ಲಿ ಏನಿದೆ ಎಂದು ನೋಡಲು ಹೋದೆ. ನಿಜ ಹೇಳು, ಏನ್ ಮಾಡಿದೆ ವೈದೇಹಿಗೆ? ನೀನ್ ಹೇಳಿದ್ದುದು ನೆನ್ನೆ ಸಿಕ್ಕಿದ್ದು ಅಂತ ಇವತ್ತು ತಂದು ಕೊಡ್ತಾ ಇದೀಯಾ? ಅದು ನಾನು ನಿಮ್ಮೂರಿಗೆ ಬಂದಿರೋದಕ್ಕೆ ಕೊಡ್ತಾ ಇದೀಯಾ? ಇಲ್ಲ ಅಂದಿದ್ರೆ ಹಂಗೆ ಸುಮ್ಮನೆ ಆಗ್ಬಿಡ್ತಿದ್ದೆ ಅಲ್ವಾ? ಅಲ್ಲ, ಆ ಗೆಜ್ಜೆ ವೈದೇಹಿದೆ ಅಂತ ನಿನಗೆ ಹೇಗ್ ಗೊತ್ತು? ಅವನು ಪೊಲೀಸ್ರತ್ರ ಆ ನದಿಯ ಬಳಿ ಒಂದು ಹೆಣ್ಣಿನ ಧ್ವನಿ ಕೇಳಿಸ್ತು ಅಂತ ಹೇಳ್ಬೇಕಿತ್ತು. ಆದ್ರೆ ಅವನು ಅದನ್ನು ಭ್ರಮೆ ಎಂದು ಸುಮ್ಮನಾದ. ಯಾಕಂದ್ರೆ ಆ ಗೆಜ್ಜೆ ನಾನೇ ವೈದೇಹಿ ಕೊಡಿಸಿದ್ದು. ನನ್ನ ಜೊತೆನೆ ವೈದೇಹಿಗೆ ಮದುವೆ ಫಿಕ್ಸ್ ಆಗಿತ್ತು. ಏನು, ನಿನ್ ಜೊತೆನಾ? ಹಾಗಿದ್ರೆ ನೀನೇನಾ ರವಿ? ಅಷ್ಟರಲ್ಲಿ ಈ ವಿಷಯ ಪಟೇಲನಿಗೆ ಗೊತ್ತಾಗುತ್ತೆ. ಅವನು ಎಲ್ಲಿ ಪೊಲೀಸರಿಗೆ ವಿಷಯ ತಿಳಿಯುತ್ತೆ ಅಂತ ಪೊಲೀಸರ ಬಳಿ ಬಂದ. ಹೌದು ಸರ್, ಅವನೇ ರವಿ. ಅವನಿಗೆ ವೈದೇಹಿ ಜೊತೆ ಮದ್ವೆ ಗೊತ್ತಾಗಿತ್ತು. ಪಾಪ, ಹುಡುಗಿ ಯಾರ ಜೊತೆನೋ ಹೋಗ್ಬಿಟ್ಟಿದ್ದಾಳೆ. ಅವಳು ಹೋಗಿದ್ದಾಳೋ ಬಿಟ್ಟಿದ್ದಾಳೋ? ಅದು ಬೇಡ ನಿಮ್ಗೆ. ನೀವ್ಯಾರು? ಸರ್, ನಾನ್ ಶಿವರಾಮ ಅಂತ, ಈ ಊರಿನ ಪಟೇಲ. ನಾನೇ ಆ ಹುಡುಗಿ ಯಾವುದೋ ಹುಡುಗನ್ ಜೊತೆ ನಿಂತಿರೋದ್ನ ಒಂದೆರಡು ಸಲ ನೋಡಿದ್ದೀನಿ. ನೋಡಿ, ನನ್ನ ವೈದೇಹಿ ಅಂತವಳಲ್ಲ. ನೀವು ಇಲ್ದೇ ಇರೋದ್ನ ಹೇಳ್ಬಿಡಿ. ಇದೇನಪ್ಪ ರವಿ, ಅವತ್ತು ವೈದೇಹಿ ಮೋಸಗಾತಿ ಅಂತ ಕೋಪ ಮಾಡ್ಕೊಂಡು ಹೋಗಿ ಇವಾಗ ಪೊಲೀಸ್ ಮುಂದೆ ಈ ತರ ನಾಟಕ ಆಡ್ತಾ ಇದೀಯಾ? ಅಯ್ಯೋ, ನೀವು ಕಿತ್ತಾಡಿದ್ದು ಸಾಕು. ಮೊದಲು ಆ ನದಿ ಬಳಿ ಕರೆದುಕೊಂಡು ಹೋಗಿ. ಪೊಲೀಸ್, ರವಿ ಮತ್ತು ಪಟೇಲ ಊರಿನ ಜನ ಆ ನದಿ ಬಳಿ ಹೋದ್ರು. ಪೊಲೀಸರು ಅಲ್ಲಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡುವಾಗ ಅವರಿಗೆ ಒಂದು ವಾಚ್ ಸಿಕ್ಕಿತು. ಪೊಲೀಸರು ಯಾರಿಗೂ ಗೊತ್ತಾಗ್ದ ಹಾಗೆ ಎತ್ಕೊಂಡ್ರು. ಪೊಲೀಸರು ರವಿಯನ್ನ ಅವನು ಮತ್ತೆ ವೈದೇಹಿ ಫೋಟೋ ಇದ್ರೆ ತೋರಿಸು ಎಂದು ಕೇಳಿದ್ರು. ರವಿ ತೋರಿಸಿದಾಗ ಪೊಲೀಸ್ ನೋಡಿ ಒಂದು ಕ್ಷಣ ಸೈಲೆಂಟ್ ಆದ್ರು. ರವಿ, ಈ ವಾಚ್ ಯಾರದು? ಹೇಳು, ಇದು ನಿಂದೆ ಅಲ್ವಾ? ಏನು ಮಾಡಿದೆ ವೈದೇಹಿಗೆ? ಎಲ್ಲಿ ಅವಳು? ಸರ್, ನನಗೆ ಗೊತ್ತಿಲ್ಲ. ಅದು ನಂದೇ ವಾಚ್. ಆದರೆ ನಾನು ವೈದೇಹಿನ ಏನೂ ಮಾಡಿಲ್ಲ. ಮುಚ್ಚು ಬಾಯ್ ರವಿ. ನಂಗೆ ಮೊದ್ಲಿಂದಲೂ ನಿನ್ಮೇಲೆ ಅನುಮಾನ ಇತ್ತು. ಅವಳು ಬೇರೆ ಹುಡುಗನ ಇಷ್ಟಪಡೋದು ನಿನಗೆ ಸಹಿಸಲಾಗ್ಲಿಲ್ಲ. ಅದಕ್ಕೆ ಅವಳನ್ನ ಕೊಂದುಬಿಟ್ಟ. ಅಯ್ಯೋ ಇಲ್ಲ, ಅದು ನಂದೇ ವಾಚ್. ಆದರೆ ವೈದೇಹಿ ಇಷ್ಟಪಟ್ಟಿದ್ಲು ಅಂತ ಅದನ್ನ ಅವಳಿಗೆ ಕೊಟ್ಟಿದ್ದೆ. ಇನ್ನು ಎಷ್ಟು ಕಟ್ಟುಕತೆ ಕತ್ತೀಯ? ಇನ್ಸ್ಪೆಕ್ಟರ್, ಇವನೇ ಅವಳನ್ನು ಮುಗಿಸಿರೋದು. ಅರೆಸ್ಟ್ ಮಾಡಿ. ಎಲ್ಲ ವೈದೇಹಿ ಏನ್ ಮಾಡಿದೆ ಅವಳನ್ನ ಎಂದು ಪಟೇಲ ಸುತ್ತ ಹುಡುಕಲು ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಒಂದು ಕಡೆ ಗುಂಡಿ ಮುಚ್ಚಿರೋ ತರ ಕಾಣುತ್ತೆ. ಅಲ್ಲಿ ಹೋಗ್ತಾನೆ. ಸರ್, ಇಲ್ಲಿ ಏನೋ ಗುಂಡಿ ತೆಗೆದಿರೋ ತರ ಕಾಣ್ತಾ ಇದೆ, ಬನ್ನಿ ನೋಡಿ. ಪೊಲೀಸರು ಹೋಗಿ ನೋಡುತ್ತಾರೆ. ಅಲ್ಲಿ ಏನು ಮುಚ್ಚು ಹಾಕಿರೋ ರೀತಿ ಅನ್ಸ್ತಾ ಇತ್ತು.
ಆಗ ವೈದೇಹಿ ತಂದೆ ತಾಯಿ ಜೋರಾಗಿ ಅತ್ತುಬಿಟ್ರು. ನನಗೇನು ಗೊತ್ತಿಲ್ಲ ಸರ್, ನಾನೇನು ಮಾಡಿಲ್ಲ. ನಾನು ವೈದೇಹಿನ ತುಂಬಾ ಪ್ರೀತಿಸ್ತೀನಿ. ಎಷ್ಟು ಸುಳ್ಳು ಹೇಳ್ತೀಯ ರವಿ? ಅವತ್ತು ಲಾಸ್ಟ್ ವೈದೇಹಿನ ಭೇಟಿ ಮಾಡಿದ್ದು ನೀನೇ ತಾನೆ? ಹೌದು, ಆದರೆ ನಾನು ಏನು ಮಾಡಿಲ್ಲ. ನೋಡಿ ಸರ್, ಇಲ್ಲೇ ಗೊತ್ತಾಗ್ತಿದೆ. ಅರೆಸ್ಟ್ ಮಾಡ್ತಿದ್ದೀವಿ ಅಷ್ಟೇ. ಪೊಲೀಸರು ರವಿ ಅರೆಸ್ಟ್ ಮಾಡ್ತಾರೆ. ಆಗ ರವಿ ತಾಯಿ ಬರ್ತಾರೆ. ಅಯ್ಯೋ ಸರ್, ನನ್ ಮಗ ಆ ತರ ಅಲ್ಲ. ನನ್ ಮಗ ಯಾರಿಗೂ ಏನು ಮಾಡಿಲ್ಲ. ಬಿಡಿ ಅವನನ್ನ. ಅಮ್ಮ ನೋಡಿ, ನಿಮ್ ಮಗ ತಪ್ಪು ಮಾಡಿದ್ದಾನೋ ಇಲ್ವೋ ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ. ನೀವು ದಾರಿ ಬಿಡಿ ಎಂದು ಹೇಳಿ ಪೊಲೀಸರು ರವಿನ ಅರೆಸ್ಟ್ ಮಾಡ್ತಾರೆ. ಪಟೇಲ ತುಂಬಾ ಖುಷಿಯಿಂದ ಅದನ್ನ ನೋಡ್ತಾ ಇರ್ತಾನೆ. ಇತ್ತ ವೈದೇಹಿ ಆತ್ಮನದಿಯಲ್ಲೇ ವಿಲವಿಲ ಎಂದು ಒದ್ದಾಡ್ತಾ ಇರುತ್ತೆ. ವೈದೇಹಿಯ ಅಪ್ಪ ಅಮ್ಮನಿಗೆ ತನ್ನ ಮಗಳು ಬದುಕಿಲ್ಲ ಅನ್ನೋದನ್ನ ನಂಬೋಕೆ ಕಷ್ಟ ಆಗುತ್ತೆ. ಹಾಗಿದ್ರೆ ಇಷ್ಟೆಲ್ಲ ಅನ್ಯಾಯ ಮಾಡಿದ ಪಟೇಲನಿಗೆ ಶಿಕ್ಷೆ ಆಗೋದೇ ಇಲ್ವಾ? ಏನು ತಪ್ಪೇ ಮಾಡದೇ ಇರೋ ರವಿ ಜೈಲ್ನಲ್ಲಿ ಶಿಕ್ಷೆ ಅನುಭವಿಸ್ತಾನ? ಊರಿನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋಕೆ ಬಂದಿದ್ದ ಗೋಪಿ ಎಲ್ಲಿ ಹೋದ? ಅವನನ್ನು ವೈದೇಹಿ ಸಾಯಿಸಿದಲ ಅಥವಾ ಪಟೇಲನ ಕೈವಾಡ ಇದೆಯಾ? ಈ ಗೋಪಿಯಿಂದನೇನೆ ವೈದೇಹಿಯ ದಿಗ್ಬಂಧನಕ್ಕೆ ಮುಕ್ತಿ ಸಿಗೋದು? ಮುಂದಿನ ಭಾಗದಲ್ಲಿ ನೋಡೋಣ. ನೆಕ್ಸ್ಟ್ ಪಾರ್ಟ್ಗೆ ಪಾರ್ಟ್ 4 ಎಂದು ಕಾಮೆಂಟ್ ಮಾಡಿ.